ಹಲೋ ನಮಸ್ತೆ ಎಲ್ರಿಗೂ ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಈ ಚಟ್ನಿ ವಿಶೇಷ ಅಂದ್ಕೊಂಡ್ರ, ಈ ಚಟ್ನಿ ಮಾಡ್ತಾ ಇರೋದು ಸುವರ್ಣಗಡ್ಡೆಯಿಂದ. ಇದು ಇಡ್ಲಿ, ದೋಸೆ, ಚಪಾತಿ, ಅನ್ನ ಎಲ್ಲದರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಸುವರ್ಣಗಡ್ಡೆಯಿಂದ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1.5 ಕಪ್ ಆಗುವಷ್ಟು ಸುವರ್ಣಗಡ್ಡೆ ಹೋಳುಗಳನ್ನು ಕತ್ತರಿಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಬೇಯೋಕೆ ಇಡ್ತಾ ಇದ್ದೀನಿ. ನೀವು ಕುಕ್ಕರಲ್ಲಿ ಬೇಯಿಸೋದಾದರೆ 1 ವಿಸಿಲ್ ಮಾಡ್ಕೊಳ್ಳಿ ಸಾಕು. ನಾನು ಓಪನ್ ಆಗಿ ಬೇಯಿಸ್ತಾ ಇದ್ದೀನಿ. ಸುವರ್ಣಗಡ್ಡೆ ಸರಿಯಾಗಿ ಬೆಂದಿದೆ ನೋಡಿ, ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ಇವಾಗ ಈ ನೀರನ್ನು ನಾವು ಶೋಧಿಸ್ಕೊಳ್ಬೇಕು. ಈ ನೀರನ್ನು ಚಟ್ನಿಗೆ ಉಪಯೋಗಿಸಲ್ಲ. ಈಗ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಖಾರಕ್ಕೆ 2 ಹಸಿಮೆಣಸು, ಒಂದು 5ರಿಂದ 6 ಒಣಮೆಣಸು ತೊಗೊಂಡಿದ್ದೀನಿ. ಇದಕ್ಕೆ 2 ಮೆಣಸನ್ನು ಹಾಕಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಚಮಚ ಆಗುವಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ ಒಂದು 3/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಒಂದು 8ರಿಂದ 10 ಎಸಲಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದು 2 ಒಣಮೆಣಸು, ಅರ್ಧ ಚಮಚ ಸಾಸಿವೆ ಮತ್ತು ಅರ್ಧ ಚಮಚ ಉದ್ದಿನಬೇಳೆ. ಈ ಚಟ್ನಿಗೆ ಸುವರ್ಣಗಡ್ಡೆಯನ್ನು ಬೇಯಿಸ್ಕೊಳ್ಳೋದು ಬಿಟ್ಟು ಮತ್ತು ಯಾವುದನ್ನು ಹುರ್ಕೋಬಾರ್ದು. ಈ ಹಸಿಮೆಣಸು, ಒಣಮೆಣಸು ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಎಲ್ಲನೂ ಹಸಿನೇ ಹಾಕಬೇಕು. ರುಬ್ಬೋಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅವಶ್ಯಕತೆ ಇರೋಷ್ಟು ನೀರನ್ನು ಸೇರಿಸ್ಕೊಟ್ಬಿಟ್ಟು ಮೊದಲು ಚಟ್ನಿನ ರುಬ್ಕೊಳ್ಳಿ. ನಂತರ ಇದಕ್ಕೆ ನಾವು ಸುವರ್ಣಗಡ್ಡೆನ ಸೇರಿಸ್ಬೋದು. ಚಟ್ನಿನ ತುಂಬ ನೀರಾಗಿ ರುಬ್ಕೋಬಾರ್ದು, ಈ ಹದದಲ್ಲಿದ್ದರೆ ಸಾಕು. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವ ಸುವರ್ಣಗಡ್ಡೆನ ಸೇರಿಸ್ಬಿಟ್ಟು 1 ಸೆಕೆಂಡ್ ಮಿಕ್ಸಿ ಮಾಡಿದರೆ ಸಾಕು. ಈ ತುಂಬ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ ಈ ಸುವರ್ಣಗಡ್ಡೆ. ಉಪ್ಪು ಬೇಕಿದ್ದರೆ ರುಚಿ ನೋಡಿಕೊಂಡು ಹಾಕೋಬೋದು. ಇಲ್ಲಿ ಸುವರ್ಣಗಡ್ಡೆನ ಸೇರಿಸ್ಬಿಟ್ಟು ಚಟ್ನಿ ರುಬ್ಕೊಂಡಿದ್ದಾಗಿದೆ. ಫಸ್ಟ್ ಕ್ಲಾಸಾಗಿ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿಯಾಗಿಬಿಡುತ್ತೆ. ಬನ್ನಿ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದ್ದರೆ ಕೊಬ್ಬರಿ ಎಣ್ಣೆ ಬಳಸಿ, ಕೊಬ್ಬರಿ ಎಣ್ಣೆ ಈ ಚಟ್ನಿಗೆ ತುಂಬ ಸೂಟ್ ಆಗುತ್ತೆ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ ಸಿಡಿತಿದ್ದಂಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಕರಿಬೇವು ಮತ್ತು ಒಣಮೆಣಸು, ಬೆಳ್ಳುಳ್ಳಿನ ಸೇರಿಸಿ. ಬೆಳ್ಳುಳ್ಳಿ ತಿನ್ನಲ್ಲ, ಇಷ್ಟ ಆಗಲ್ಲ ಅಂದರೆ ಇಂಗಿನ ಒಗ್ಗರಣೆನೂ ಕೂಡ ಕೊಟ್ಕೋಬೋದು. ಉದ್ದಿನಬೇಳೆ ಕಲರ್ ಚೇಂಜ್ ಆಗಿ ಈ ಒಣಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಗರಿ ಗರಿ ಆಗ್ತಿದ್ದಂಗೆ ಸ್ಟವನ್ನು ಆಫ್ ಮಾಡಿ ಈ ಒಗ್ಗರಣೆನ ಚಟ್ನಿಗೆ ಸೇರಿಸಿದ್ರೆ ತುಂಬ ವಿಭಿನ್ನವಾದ ಹಾಗೆ ತುಂಬ ರುಚಿಯಾದ ಸುವರ್ಣಗಡ್ಡೆ ಚಟ್ನಿ ರೆಡಿ. ನೀವು ಇದನ್ನು ನಾನು ಮೊದಲೇ ಹೇಳ್ದಂಗೆ ದೋಸೆ, ಇಡ್ಲಿ, ಚಪಾತಿ ಹಾಗೆ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ತೆಂಗಿನಕಾಯಿ ಚಟ್ನಿನೆಲ್ಲ ಮಾಡೇ ಇರ್ತೀರ. ಈ ಚಟ್ನಿನೂ ಕೂಡ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದಲ್ಲಿ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.